ನರೇಂದ್ರ ಮೋದಿ ಪ್ರಧಾನಿಯಾದ 12 ವರ್ಷಗಳ ಅವಧಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಕ್ಷೀಣವಾಗಿದ್ದು, ರೂಪಾಯಿ ಮೌಲ್ಯ ಕುಸಿತವಾಗಿದೆ. ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಆಡಳಿತದ ವೈಫಲ್ಯಕ್ಕೆ ಕಾರಣಕ್ಕೆ ಮೋದಿ ರಾಜೀನಾಮೆ ಕೊಡಬೇಕು ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೂ ಆದ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಆಗ್ರಹಿಸಿದರು. ಮತ್ತೆ ಅವರು ರಾಜೀನಾಮೆ ಕೊಡ್ಬೇಕವ ಯಾರು ಪ್ರಧಾನ ಯಾರು ಅವನು ಹೇಳಿದಾನೆ ನೆಕ್ಸ್ಟ್ ಇಯರ್ ಸರಿ ಮಾಡಿ. ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಆರ್ಥಿಕ ಪರಿಸ್ಥಿತಿ ಅಲ್ಲ, ಒಟ್ಟಾರೆ ಆಡಳಿತ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕಡೆಯಿಂದ. ಎಲ್ಲ ಮೋದಿ ಮೋದಿ ಅಂತ ಇಲ್ಲ, ಒಂದ್ಸಾರಿ ಬದಲಾವಣೆ ಮಾಡ್ತಾರೆ. ಆಮೇಲೆ ಮೋದಿ 35% ಓಟನ್ನ ಬಿಜೆಪಿ ಮಾತ್ರ ತಗೊಳ್ತಾ ಇದೆ. ಆಲ್ ಅಪೋಸಿಷನ್ ಈ 65% ಓಟು. ರೂಪಾಯಿಯ ಮೌಲ್ಯ ಕುಸಿದಿದೆ. ಆ ರೂಪಾಯಿಯ ಮೌಲ್ಯ ಕುಸಿತಿರೋದ್ರಿಂದ ಡೀಸೆಲ್ ಪೆಟ್ರೋಲ್ ರೇಟ್ ಏರಿಕೆ ಮಾಡಬೇಕಾದ ಅನಿವಾರ್ಯ ಇದೆ. ಮತ್ತು ರೂಪಾಯಿ ಮೌಲ್ಯ ಮತ್ತೆ ಮನಮೋಹನ್ ಸಿಂಗ್ ಇದ್ದಾಗ ಯಾಕಪ್ಪ ಹೈ ವ್ಯಾಲ್ಯೂ ಹೋಗಿತ್ತು, ಒಮ್ಮೆ 42 ಇತ್ತು ಗೊತ್ತಾ ನಿಮಗೆ. ಟೋಟಲ್ ಎಕಾನಮಿ ಹ್ಯಾಸ್ ಬೀನ್ ಕೊಲ್ಯಾಪ್ಸ್ಡ್ ಇನ್ ದ ಕಂಟ್ರಿ. $148 ಇದ್ದದ್ದು ಕಚ್ಚಾ ತೈಲ, 54 ರೂಪಾಯಿ ಪೆಟ್ರೋಲ್. ಇವತ್ತೆಷ್ಟಿದೆ ಕ್ರೂಡ್ ಆಯಿಲು? 119. ಬ್ರೆಂಟ್ 119. WTI ಅಂದರೆ ಇವೆಲ್ಲ ಕಂಪನೀಸ್ ಇವು, OPEC, ಬ್ರೆಂಟ್, WTI, ದೀಸ್ ಆರ್ ದ ಮೇಜರ್ ಕಂಪನೀಸ್. ಈಗ OPEC ಅಂದರೆ ಯಾವುದು? ಸೌದಿ ಅರೇಬಿಯಾ, ವೆನಿಜುಲಿಯಾ, ಒಮಾ ಇವೆಲ್ಲ ಸೇರ್ಕೊಂಡು OPEC. ಬ್ರೆಂಟ್ ಅಂದರೆ ಅಮೆರಿಕಾ ಇವೆಲ್ಲ ಕ್ಯಾನಡಾ ಸೇರಿ, ರಷ್ಯಾ ಇವೆಲ್ಲ ಸೇರಿ WTI ಅಂತಾರೆ. ಅದಿಲ್ಲ. ಆ ಇದರಲ್ಲಿ ನಮ್ಮವರು ಬ್ರೆಂಟಿಂದ ಖರೀದಿ ಮಾಡ್ತಾರೆ, ಇಲ್ಲ WTI ಇಂದ ಮಾಡ್ತಾರೆ. ಈಗ ರಷ್ಯಾದಿಂದ ಏನು ತಗೊಳ್ತಾ ಇದ್ರಲ್ಲ ಪೆಟ್ರೋಲು, ಬಿಕಾಸ್ ಆಫ್ ಟ್ರಂಪ್ ನಿಂದ ಮೋದಿ ರಷ್ಯಾದಿಂದ ತಗೊಳ್ತಾ ಇಲ್ಲ. ಇರಾನ್ಗೆ ಹೋದ್ರು ತಗೊಳ್ಳೋದು, ಈಗ ಇರಾನಿಂದ ಆಯ್ತು. ಅದೇನು ಇರಲಿ, 58 ರೂಪಾಯಿ ಇತ್ತಂತ ಡಾಲರು ಇವತ್ತು 96ಕ್ಕೆ ಹೋಗಿದೆ. ಅಂದರೆ ಕಳೆದ 12 ವರ್ಷದಲ್ಲಿ ನಮ್ಮ ರೂಪಾಯಿಯ ಮೌಲ್ಯ 35 ರೂಪಾಯಿಗಿಂತ ಹೆಚ್ಚು ಕುಸಿದಿದೆ. ಶ್ರೀಲಂಕಾ ರೂಪೀಸ್ ಸ್ಟ್ರಾಂಗರ್ ದನ್ ಇಂಡಿಯಾ ಅಂದ್ಬಿಟ್ರನ ಪಾಕಿಸ್ತಾನದಾಗ ಹಂಗಾಗೈತಿ. ಪಾಕಿಸ್ತಾನದಾಗ ಭಿಕ್ಷುಕರು, ಪಾಕಿಸ್ತಾನದಾಗ ಭಿಕ್ಷುಕರು ಇರಲಿ, ಅದು ಕಂಟ್ರೀಸ್ ಆಗಲಿ, ನಮ್ಗೇನಾಗಬೇಕಾಗಿದ್ರಿ? ವೈ ಯು ಆರ್ ಕಂಪೇರಿಂಗ್ ಪಾಕಿಸ್ತಾನ್? ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಮೋದಿಯವರಿಗೆ ಏನಾದರೂ ದೇಶದ ಬಗ್ಗೆ ಕಳಕಳಿ ಇದ್ದರೆ ಅವರು ರಾಜೀನಾಮೆಯನ್ನು ಕೊಡಬೇಕು. ಕೊಟ್ಟು ಬೇರೆ ಯಾರನ್ನಾರ ಮಾಡ್ಕೊಳ್ಳಿ, ಯಾಕಂದ್ರೆ ಅವ್ರಿಗೆ ನಡೆಸೋಕ್ಕಾಗಲ್ಲ. ಇವತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಇದ್ದಂಗೆ ನಮ್ಮ ದೇಶದ ಇವತ್ತು ಪರಿಸ್ಥಿತಿ. ಸುಮ್ಮನೆ ಪಾಕಿಸ್ತಾನ ಬೈಯೋದು, ಪಾಕಿಸ್ತಾನ ಅವ್ರು ಹೆಂಗಾರ ಇಲ್ರಿ, ನಿನ್ನ ದೇಶದ್ದು ಏನೈತೆ? ಮುಖ್ಯಮಂತ್ರಿ ಅವ್ರು ಹೇಳ್ದಂಗೆ ಅವ್ರ ಗಂಗಾಳದಲ್ಲಿ ಏನು ಬಿದ್ದೈತೆ, ನಮ್ಗೇನಾಗಬೇಕಾಗಿದೆ? ನಮ್ಮ ಗಂಗಾಳದಲ್ಲಿ ಇವತ್ತು ಕತ್ತಿ ಬಿದ್ದೈತೆ, ಅದನ್ನು ನೋಡ್ಕೊಳಪ್ಪ. ಅದಕ್ಕೆ ಕ್ವಿಟ್ ಆ್ಯಂಡ್ ಯಾರಾದರೂ ಒಬ್ಬ ಒಳ್ಳೆ ಎಕನಾಮಿಸ್ಟ್ ಬೇಕಾದ್ರೆ ಪ್ರಧಾನಮಂತ್ರಿ ಆಗಲಿ, ಸರ್ಕಾರ ಕೊಡಲಿ ರಾಜೀನಾಮೆ. ಅವ್ರ ಮಂತ್ರಿಗಳು ಯಾರು ದೇ ಡೋಂಟ್ ಹ್ಯಾವ್ ಐಡಿಯಾ, ಅವ್ರಿಗೆ ಆಳ್ಲಿಕ್ಕೆ ಬರೋದಿಲ್ಲ.